ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೊಂದು ಟ್ರಾವೆಲ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಪ್ಲಸ್ ನನ್ನ ಹಸ್ಬೆಂಡ್ನ ಬಿಟ್ಟು ನಾವು ಮನೆಯವರೆಲ್ರಿಗೂ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ನಾನು ಟಿಕೆಟ್ ಬುಕ್ ಮಾಡಿದ ತಕ್ಷಣ ಟರ್ಮಿನಲ್ 2 ಅಂತ ಬಂದಿದ ತಕ್ಷಣ ತುಂಬಾ ಖುಷಿಯಾದೆ. ಯಾಕಂದರೆ ನಾನು ಫೋಟೋಸ್ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ, ಎಷ್ಟು ಸಖತ್ತಾಗಿದೆ ಅಂತ ಎಲ್ಲರೂ ಹೇಳೋರು. ಅದನ್ನು ನಾನು ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ತುಂಬ ಎಲಿಗೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಎಲ್ಲ ಲೈವ್ ಪ್ಲ್ಯಾಂಟ್ಸ್ ಅದೆಲ್ಲನೂ. ನಮ್ಮ ಮನೆಯವ್ರು ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ಸೊ ಎರಡು ಫ್ಯಾಮಿಲಿ ಫೈನಲಿ ಮೀಟ್ ಆದ್ವಿ. ಇದ್ರ ಮಧ್ಯೆ ಏನಾಯ್ತು ಗೊತ್ತಾ, ಎಸ್ಟರ್ಡೇ ಬೋರ್ಡಿಂಗ್ ಪಾಸ್ ಡೌನ್ಲೋಡ್ ಮಾಡಿದೆ. ಟಿಕೆಟ್ ಬುಕ್ ಮಾಡೋ ಟೈಮಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೇಳುತ್ತೆ. ಆ್ಯಸ್ ಯೂಶ್ವಲ್ ನಮ್ಮ ನೇಮ್ ಫಸ್ಟ್ ನೇಮು, ಲಾಸ್ಟ್ ನೇಮ್ ಫಾದರ್ ನೇಮ್ ಹಾಕಿ ಟಿಕೆಟ್ ಬುಕ್ ಮಾಡಿದ್ದೆ. ಬಟ್ ಬೋರ್ಡಿಂಗ್ ಪಾಸ್ನ ನಮ್ಮ ಹತ್ರದಲ್ಲಿ ಕ್ರಿಯೇಟ್ ಮಾಡ್ಕೊಬಿಡೋಣ ಅಂತ ಓಪನ್ ಮಾಡಿದ್ರೆ ನಂದು ಮತ್ತು ನನ್ನ ಫಾದರ್ ಇಲ್ಲ, ಬಟ್ ನಾನು ಅವ್ರನ್ನ ಅಪ್ಪ ಅಂತ ಕರೆಯೋದು, ಇಬ್ರದ್ದು ಮಾತ್ರ ಕ್ರಿಯೇಟ್ ಆಯಿತು. ಬೇರೆ ಅವ್ರದ್ದೆಲ್ಲ ನೇಮ್ ಮಿಸ್ ಮ್ಯಾಚ್. ನನಗೆ ಫುಲ್ ಟೆನ್ಷನ್. ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲ ಸ್ಮೂತಾಗಿ ನಡಿಬೇಕು, ಎಲ್ಲೂ ಏನೂ ಗಜಾಬಿಜಿ ಆಗಬಾರ್ದು, ಬೇಜಾರಾಗಬಾರ್ದು ಅಂತ ನನಗೆ ತಲೆಯಲ್ಲಿ ಯಾವಾಗಲೂ ರಾತ್ರಿಯೆಲ್ಲ ಕುರಿತಾನೆ ಇತ್ತು. ಬಟ್ ನನ್ನ ಹಸ್ಬೆಂಡು ಹೇಳ್ತಾನೆ ಇದ್ರು, ಏನಾಗಲ್ಲ ಐಡಿ ನೋಡಿ ಬಿಡ್ತಾರೆ ಅಂತ. ಬಟ್ ಫೈನಲ್ಲಾಗಿ ಒಳಗಡೆ ಹೋದ್ಮೇಲೆ ನನ್ನ ಟೆನ್ಷನ್ ರಿಲೀಫ್ ಆಗಿದ್ದು. ಕಕ್ಕಿ ಈ ಕಲ್ಕಿನ ತೀಸ್ಕೊಳ್ಳಿ. ನನ್ನ ಟೆನ್ಷನ್ ಕತೆ ಹೇಳ್ಕೊಂಡು ನಾವೆಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅನ್ನೋದೇ ಹೇಳಲಿಲ್ಲ. ಸೊ ನಾವು ಹೋಗ್ತಾ ಇರೋದು ಅಯೋಧ್ಯ, ಪ್ರಯಾಗ್ರಾಜ್ ಆ್ಯಂಡ್ ಕಾಶಿ. ನನ್ನ ಹಸ್ಬೆಂಡ್ ಫ್ಯಾಮಿಲಿ ಆ್ಯಂಡ್ ನನ್ನ ಅಮ್ಮ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಫಾರ್ ದ ಫಸ್ಟ್ ಟೈಮ್. ಹೋಪ್ ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡ್ತೀವಿ. ನಾವು ಮದುವೆಯಾಗಿ 4 ಇಯರ್ಸ್ ಆಗ್ತಾಯಿದ್ರು. ನಾನು ನನ್ನ ಹಸ್ಬೆಂಡು ಫ್ರೆಂಡ್ಸ್ ಥರನೇ ಇದ್ದೀವಿ. ಅದಕ್ಕೆ ನೋಡಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅಂತ ಹಿಂದೆ ಮುಂದೆ ಹೋಗಿ ಆಟಾಡಿಸ್ತಾ ಇದ್ದಾರೆ. ಸೊ ಫ್ಲೈಟ್ ಲ್ಯಾಂಡ್ ಆಗ್ತಾಯಿದೆ ಅಯೋಧ್ಯೆಗೆ. ಕ್ಲೌಡ್ಸ್ ಬಂದಾಗೆಲ್ಲ ತುಂಬಾ ಖುಷಿ ಆಗುತ್ತೆ. ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ. ನನ್ನ ಮಗನ ಜೊತೆ ಫ್ಲೈಟಲ್ಲಿ ಇದ್ದರೆ ಅದು ಅಯೋಧ್ಯೆಗೆ. ಜೈ ಶ್ರೀರಾಮ್ ಮನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೇಗೆ ಬರಬೇಕು ಅಂತ ನೋಡಿ, ಇಲ್ಲಿಂದ ಟೆಂಪಲ್ ಕಾಣಿಸುತ್ತೆ. ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಫೈನಲಿ ರೀಚ್ ಆಗ್ತಾ ಇದ್ದೀವಿ. ಏರ್ಪೋರ್ಟ್ನಿಂದ ಬಂದಿದ ತಕ್ಷಣ ನಾವು ಯಾವುದೋ ಒಂದು ಹೋಟ್ಲು ಬುಕ್ ಮಾಡಿದ್ವಿ. ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಗೂಗಲಲ್ಲಿ ನೋಡಿದ ಫೋಟೋಸೇ ಬೇರೆ, ಅಲ್ಲಿ ಆ್ಯಕ್ಚುಲಿ ಇರೋದೇ ಬೇರೆ. ನಮ್ಮ ಕರ್ನಾಟಕ ಥರ ಯಾವುದೂ ಬರಲ್ಲ. ಅಂದ್ರೂ ಬೇರೆ ಬೇರೆ ಹುಡುಕೊಂಡು ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಆಯಿತು. ನಮ್ಮ ರೂಮು ಓಕೆ ಅನಿಸ್ತು. ಊಟನೂ ಅಷ್ಟೇ, ಹೋಟೆಲ್ ಎಲ್ಲೂ ಚೆನ್ನಾಗಿರೋದು ನಮ್ಮ ಥರ ಸಿಗಲ್ಲ ಅಲ್ಲಿ. ಇಲ್ಲಿ ಓಕೆ, ಊಟ ಎಲ್ಲ ಚೆನ್ನಾಗಿತ್ತು, ತಿಂದ್ವಿ. ಇವಾಗ ಫೈನಲಿ ಫಸ್ಟು ರಾಮ ಮಂದಿರ ಹೋಗೋಕ್ಕಿಂತ ಮುಂಚೆ ಹನುಮಾನ್ಗರಿಗೆ ಹೋಗಬೇಕು ಅಂತ ಇದೆ. ಸೊ ಹನುಮಾನ್ಗರಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಇವಾಗ ರಾಮ ಮಂದಿರಲ್ಲಿ ಲೈಟಿಂಗ್ಸ್ ಎಲ್ಲ ನೈಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ನೈಟ್ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಹಾಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಇಲ್ಲಿ ಕ್ಯಾಬ್ಗಳ ಫೆಸಿಲಿಟೀಸು ಕಮ್ಮಿ, ಕ್ಯಾಬ್ನ ನೋಡ್ಕೊಂಡು ಮಾಡಬೇಕು. ತುಂಬ ಇಲ್ಲಿ ಮನಿ ಅಂಡರ್ಸೇ ಜಾಸ್ತಿ. ಓಲಾ ಊಬರ್ ಬುಕ್ ಮಾಡ್ಕೊಂಡು ಹೋದರೆ ಒಳ್ಳೆಯದು. ನಮ್ಮ ಕ್ಯಾಬ್ ಬಂದು ಹೊಡ್ತಾ ಇದ್ದೀವಿ. सर हनुमागरी टेंपल जहाँ तक गाड़ी जाएगी वहाँ तक. ओके डन सर. OTP बोलता हूँ. ಈಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದೇ ಅಯೋಧ್ಯೆ ಮೇನ್ ರೋಡ್. ಇಲ್ಲಿ ದರ್ಶನ ಆದಮೇಲೆ ನೆಕ್ಸ್ಟು ಶ್ರೀರಾಮಚಂದ್ರ ಪ್ರಭುನ ನೋಡಕ್ಕೆ ಹೋಗ್ತೀವಿ. ಓಕೆ, ಜೈ ಶ್ರೀರಾಮ್. ಹನುಮಾನ್ಗರಿಗೆ ಹೋಗಬೇಕು ಅಂದರೆ ಫ್ಲೈಟಲ್ಲಿ ಬಂದಿದ್ದರಿಂದ ನಾವು ಕ್ಯಾಬ್ ಮಾಡ್ಕೊಂಡು ಬಂದ್ವಿ.
ಇಫ್ ಇನ್ ಕೇಸ್ ಟ್ರೈನಲ್ಲಿ ಟ್ರಾವೆಲ್ ಮಾಡೋರಿಗಾದರೆ ಹನುಮನ್ಗರಿಗೆ 500 ಮೀಟರ್ಸ್ ಅಷ್ಟಿರುತ್ತೆ ಡಿಸ್ಟೆನ್ಸ್ ಅಷ್ಟೇ. ಆರಾಮ್ಸೆ ನಡ್ಕೊಂಡು ಕೂಡ ಹೋಗ್ಬೋದು. ಇವರು ರೈಲ್ವೆ ಸ್ಟೇಷನ್ ದೇವಸ್ಥಾನ ಥರ ಮಾಡ್ಬಿಟ್ಟಿದ್ದಾರೆ ಅಯೋಧ್ಯೆಯಲ್ಲಿ. ಈ ಕಡೆ ಹೋಗೊಬ್ರು, ಅದು ಕಾಣಿಸುತ್ತೆ. ಚೆನ್ನಾಗಿ ಬರಬೇಕು, ಶ್ರೀರಾಮ್ ಅಂತ ಚೆನ್ನಾಗಿ ಬರಬೇಕು, ಜಯರಾಮ್ ಅಂತ. हाँ लगवा, उधर लगवा दो. ಹೇಗನ್ಸ್ತಾ ಇದ್ದಾರೆ ಸಿ? आइए सर, यू ಅಲ್ಲೇನು ಹಾಂ ಇಷ್ಟು ಚಿಕ್ಕ ದಾರಿನ ರೀ ಹನುಮಾನ್ಗರಿಗೆ? ಓ ಪ್ರಸಾದ, ಒಮ್ಮೆ ಪ್ರಸಾದ ನೋಡೋಣ. ಚಪ್ಪಲಿ ಬಿಡಬೇಕಾ? ಟೇಸ್ಟ್ ಮಾಡಬೇಕು ರೀ. ಫಸ್ಟ್ ದರ್ಶನ ಮಾಡಿ ನೆಕ್ಸ್ಟು ನಡ್ಬರ್ಬೇಕು. ಕಾಲ ಬಂದ್ಬಿಟ್ಟು ಬರೋದು ಒಂದು ಕಡೆ ಇದು ಮರಗೆಣಸು ತಿನ್ನಿಸ್ತಾರಲ್ಲ, ಏನು ಹೇಳೋದು? ಮರಗೆಣಸು. ಏನೋ ಮರಗೆಣಸಲ್ಲ ರೀ, ಅದು ಏನೋ ಕರೀತಾರೆ ಅದನ್ನ. ಸ್ಲೈಸ್ ಮಾಡಿ ಕೊಡ್ತಾರಲ್ಲ, 10 ರೂಪಾಯಿ. ಎಲ್ಲ ಸ್ವೀಟ್ ಅಂಗಡಿನೇ ಅನ್ಸುತ್ತಲ್ವಾ? ನಾವು ಬಂದು ದರ್ಶನ ಆಗ್ಬಿಡೋದೇನು. ನಾವೆಲ್ಲ ಒಂದು ಕ್ಯಾಬಲ್ಲಿ ಬಂದ್ವಿ, ನಮ್ಮ ಮನೆಯವರೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇದು ನನ್ನ ಫೇವ್ರೆಟ್ ದೇವರು ಹನುಮಾನ್, ಆಂಜನೇಯ ದೇವಸ್ಥಾನ ಬಂದಿದ್ದೀನಿ. ನನ್ನ ಮಗ ಆಂಜನೇಯನ ಆಂಚಿ ಅಂತ ಕರೀತಾನೆ. ಅವ್ನ ಫೇವ್ರೆಟ್ ದೇವಸ್ಥಾನ ಕರ್ಕೊಂಡು ಬಂದಿದ್ದೀನಿ. ಬನ್ನಿ, ನಾನು ಆಂಜನೇಯನ ದರ್ಶನ ಮಾಡ್ತೀನಿ. ನಿಮಗೂ ಆಂಜನೇಯನ ಆಶೀರ್ವಾದ ನಿಮಗೂ ಸಿಗಲಿ. ನಮಗೆ ನಿಮ್ಗೆ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಬನ್ನಿ, ತುಂಬ ಖುಷಿ ಆಗ್ತದೆ ನನಗೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರ್ಷಿ, ಎಕ್ಸ್ಪೀರಿಯನ್ಸ್? ಸೂಪರ್ ಎಕ್ಸ್ಪೀರಿಯನ್ಸ್, ನಿಜ ಎಮೋಷ್ನಲ್ ಥರ ಹಾರ್ಟ್ ಟಚಿಂಗ್ ಆಗಿತ್ತು ದರ್ಶನ ಮಾಡಿದ. ನನ್ನ ಮಗನ ಆಂಜನೇಯ ತುಂಬ ಇಷ್ಟ, ಆಂಜಿ ಅಂತ ಕರೀತಾ ಇರ್ತಾರೆ. ನಮಗೆ ಆಂಜನೇಯನ ದರ್ಶನ ಸಿಕ್ತು. ಇಲ್ಲಿ ಹನುಮಾನ್ಗರಿಗೆ ಬಂದಾಗ ನಾವು ರಾಮನ ದರ್ಶನ ಮಾಡ್ಕೊಡಪ್ಪ ಅಂತ ಅವನ ಹತ್ರ ಅನುಮತಿ ಕೇಳಬೇಕು. ಹೇಳಿದ್ದೀವಿ, ದರ್ಶನ ಕೊಡ್ತಾನೆ. ಹನುಮಾನ್ಜಿದು ಆಶೀರ್ವಾದ ಸಿಗುತ್ತೆ. ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಿದ್ದೇವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ತುಂಬ ಖುಷಿ ಆಯ್ತು.
बाबा ಆಂಜನೇಯನ ದರ್ಶನ ಮುಗಿಸ್ಕೊಂಡು ಶ್ರೀರಾಮನ ನೋಡೋಕೆ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ಮನೆಯವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ, ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಿಂದೆ. ನನ್ನ ಮಗ ಕಲ್ಕಿ ಫುಲ್ ಜೋಶಲ್ಲಿದ್ದಾನೆ. ಫೈನಲಿ ರಾಮನ ದರ್ಶನ ಮಾಡ್ತಾ ಇದ್ದೀರಾ? ಜೈ ಶ್ರೀರಾಮ್ ಹೇಳು ಮನೆ. ಯೇ ಖುಷಿ ಖುಷಿನ ಮಗನೆ. ಅಯೋಧ್ಯೆ ಎಲ್ಲಿದ್ದೀವಿ ಮಗನೆ? ನಾವು ಎಲ್ಲಿದ್ದೀವಿ ಮಗನೆ? ಕಲ್ಕಿ ಅಯೋಧ್ಯೆ. ಬ್ಯಾಗ್ ಚೆಕಿಂಗ್ ಮಾಡಿಕೊಂಡು ಬಂದ್ವಿ. ಈಗ ಎಂಟ್ರಿಲಿದ್ದೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡ್ದ ಕರೆಕ್ಟಾಗಿ ಬಂದಿದ್ದೀನಿ. ಇದು ಅಯೋಧ್ಯೆ, ದೇವರು ದರ್ಶನ ಅಲ್ಲಿ. ಕೊನೆಗೂ ರಾಮನ ದರ್ಶನ ಮಾಡ್ತಾ ಇದ್ದೀರಾ? ಬಾ ಹೋಗೋಣ. ಇಲ್ಲ ಇಲ್ಲ ನಾನು ಕವರ್ ಮಾಡಿ. ಕೊನೆಗೂ ರಾಮನ ದರ್ಶನ ನಮಗೆಲ್ಲ ಇವತ್ತು ಸಿಕ್ತು. ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫೋನ್ಸ್ ಆರ್ ಪ್ರೊಹಿಬಿಟೆಡ್ ಇದೆ. ರಾಮನ ದರ್ಶನ ಮಾಡಬೇಕು ಅಂದರೆ ಪುಣ್ಯ ಮಾಡಿರಬೇಕು, ಅದು ಬೇಗ ಸಿಕ್ಕಿದೆ ನಮಗೆ. ನಿಮಗೂ ಎಲ್ಲರಿಗೂ ಅದು ರಾಮನ ದರ್ಶನ ಬೇಗ ಸಿಗಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ನಮಗೆ ಬಾಲರಾಮನ ದರ್ಶನ ಸಿಕ್ಕಿದಾಗ ಇದೇ ಬಟ್ಟೆ ಹಾಕಿದ್ರು. ನಾನಿಲ್ಲಿ ಗೂಗಲ್ ಫೋಟೋಸ್ನ ಹ್ಯಾಡ್ ಮಾಡಿದ್ದೀನಿ, ಬಿಕಾಸ್ ಸೆಕ್ಯೂರಿಟಿ ಮ್ಯಾಟರ್ಸ್ಗೆ ಫೋನ್ ಅಲೋ ಇಲ್ಲ. ಇಲ್ಲಿ ಒನ್ ಪಿಲ್ಲರ್ ಎಷ್ಟು ಹಾರ್ಡ್ ವರ್ಕ್ನ ಶೋಕೇಸ್ ಮಾಡುತ್ತೆ ಅಂದರೆ ನೋಡಿದ ತಕ್ಷಣ ಈ ಥರನೂ ಸಾಧ್ಯನಾ ಅನಿಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದ್ದಾವೆ. ಹಾಗೂ ನಾವೆಲ್ಲ ಐಡಿಯಾ ಮಾಡ್ಕೊಂಡು ವರ್ಕರ್ಸ್ನ ಕೇಳಿ ಫೋಟೋ ವಾಟ್ಸಪ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಫೋನ್ ವಿಷಯದಲ್ಲಿ, ಫೋಟೋ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಅವರು. ಅಪಾರ್ಟ್ ಫ್ರಮ್ ಟೆಂಪಲ್ ವಿಸಿಟ್, ಲೋಕಲ್ನಲ್ಲಿ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿದ್ವಿ ಅಂತ ಸೆಪ್ರೇಟ್ ವೀಡಿಯೋ ಮಾಡ್ತೀವಿ. ಬಿಕಾಸ್ ಆ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹೇಗೆ ಹೋಗಬೇಕು, ಎಲ್ಲೆಲ್ಲಿ ಮನಿ ಸೇವ್ ಮಾಡಬೇಕು ಅಂತ ಐಡಿಯಾ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.